ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾಳೆಯಿಂದ ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಈಗ ವೆಬ್ ಕ್ಯಾಮ್ ಅಥವಾ ವೆಬ್ ಕಾಸ್ಟಿಂಗ್ ಬೇರೆ ಇರುತ್ತೆ. ಎಕ್ಸಾಮ್ ಬಗ್ಗೆ ತುಂಬ ಭಯ ಆಗ್ತಾ ಇದೆ. ಈ ರೀತಿ ಹೇಳುವಂತಹ ವಿದ್ಯಾರ್ಥಿಗಳಲ್ಲಿ ನೀವು ಕೂಡ ಒಬ್ಬರಾಗಿದ್ರೆ ಈ ವಿಡಿಯೋನ ನಿಮಗೋಸ್ಕರನೇ ರೆಕಾರ್ಡ್ ಮಾಡ್ತಿರೋದು. ವಿಷಯ ಅಂತ ಹೇಳಿದ್ರೆ ಈಗ ಸೆಕೆಂಡ್ PUC ಎಕ್ಸಾಮ್ಗೆ ಸಂಬಂಧಂತೆ ಮೊದಲನೇ ಬಾರಿಗೆ ಅಥವಾ ಮೊದಲನೇ ಎಕ್ಸಾಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ. ಭಯ ಆಗೇ ಆಗುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಟೆನ್ಷನ್ ಇದ್ದೇ ಇರುತ್ತೆ. ಅಂದ್ರೆ ಯಾವ ರೀತಿ ಆಗತ್ತೇನೋ ಆ ರೀತಿ. ಬಟ್ ಈ ಮೊದಲನೇ ಎಕ್ಸಾಮ್ ಅನ್ನು ಫೇಸ್ ಮಾಡ್ತೀರಾ, ಅದರ ನಂತರ ಈಗ ಇರುವಷ್ಟು ಟೆನ್ಷನ್ ಅಥವಾ ಫಿಯರ್ ಏನಿದೆ, ಎಕ್ಸಾಮ್ ಫಿಯರ್, ಅದು ನಿಮಗೆ ಮುಂದಿನ ಎಕ್ಸಾಮ್ಗಳಿಗೆ ಇರಲ್ಲ, ಸ್ವಲ್ಪ ಕಡಿಮೆ ಆಗೇ ಆಗುತ್ತೆ. ನಂತರ ಈ ಕನ್ನಡ ಎಕ್ಸಾಮ್ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ನೀವೀಗ ಎಲ್ಲ ಚಾಪ್ಟರ್ಗಳನ್ನ ಓದಿದ್ದೀರಾ. ಆ ಚಾಪ್ಟರ್ ಅಲ್ಲಿ ಇರುವಂತಹ ವಿಷಯಗಳು ನಿಮಗೆ ಗೊತ್ತಿದೆ, ಸಾರಾಂಶ ಅದು ನಿಮಗೆ ಗೊತ್ತಿದೆ. ಆ ರೀತಿ ಇದ್ದಾಗ, ಹಾಗೆ ಪದ್ಯಗಳಿಗೆ ಸಂಬಂಧ ಅದ್ರದ್ದು ಕೂಡ ಸಾರಾಂಶ ನಿಮಗೂ ಗೊತ್ತಿದೆ. ಹಾಗಿದ್ದಾಗ ನಂತರ ಕವಿಗಳ ಹೆಸರು, ಕೃತಿಗಳ ಹೆಸರು, ನಂತರ ಪದ್ಯದ ಪ್ರಕಾರ, ಸೊ ಈ ಎಲ್ಲ ವಿಷಯಗಳು ನಿಮಗೆ ಗೊತ್ತಿದ್ರೆ ಒಳ್ಳೆ ಸ್ಕೋರ್ ಆಗೇ ಆಗತ್ತೆ. ನಂತರ ಮತ್ತೊಂದು ವಿಷಯ ನಿಮಗೆ ಗೊತ್ತಿರಲಿ, ಯಾವುದೇ ಗ್ರಾಮೆಟಿಕಲ್ ಮಿಸ್ಟೇಕ್ ಇಲ್ಲದೆ ಇರೋ ರೀತಿ. ಈಗ ನಿಮಗೆ ಯಾವುದೋ ಒಂದು ಚಾಪ್ಟರ್ನ ಸಾರಾಂಶ ಗೊತ್ತಿದೆ, ಅದಕ್ಕೆ ಸಂಬಂಧ ಕ್ವಶನ್ ಅನ್ನ ಕೇಳಿದ್ದಾರೆ, ಆವಾಗ ಅದಕ್ಕೆ ಆನ್ಸರ್ ಎಕ್ಸ್ಪ್ಲೈನ್ ಮಾಡ್ಬೇಕಲ್ವಾ. ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಿಮ್ಮದೇ ವಾಕ್ಯದಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. ಅಂದ್ರೆ ಮೀನಿಂಗ್, ಅರ್ಥ ಕರೆಕ್ಟ್ ಆಗಿರ್ಬೇಕು, ನಂತರ ಗ್ರಾಮೆಟಿಕಲಿ ಕರೆಕ್ಟ್ ಆಗಿರ್ಬೇಕು. ಹಾಗಿದ್ದಾಗ ನೀವು ನಿಮ್ಮದೇ ವಾಕ್ಯದಲ್ಲಿ ಆನ್ಸರ್ನ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಈ ಎಲ್ಲ ವಿಷಯಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಇದ್ದಾಗ, ಹಾಗೆ ಈಗ ಲೆಟರ್ ರೈಟಿಂಗ್, ಪತ್ರಲೇಖನ, ಸೊ ಅದರ ಪ್ರಕಾರ ಅಂದ್ರೆ ವ್ಯಾವಹಾರಿಕ ಪತ್ರ, ವೈಯಕ್ತಿಕ ಪತ್ರ ಏನಿರುತ್ತೆ ಅದರ ಫಾರ್ಮೆಟ್ ನಿಮ್ಗೆ ಗೊತ್ತಿದೆ. ಹಾಗೆ ಎಸ್ಸೆ, ಪ್ರಬಂಧ ಬರೆಯೋ ಫಾರ್ಮೆಟ್ ನಿಮಗೆ ಗೊತ್ತಿದೆ. ಆ ರೀತಿ ಇದ್ದಾಗ ಇದೆಲ್ಲ ತಿಳಿದುಕೊಂಡು ನೀವು ಪ್ರಾಕ್ಟೀಸ್ ಮಾಡಿದಿರಾ ಅಂತ ಹೇಳಿದಾಗ ಎಕ್ಸಾಮ್ ಚೆನ್ನಾಗಿ ಆಗೇ ಆಗತ್ತೆ. ಅದಕ್ಕೋಸ್ಕರ ತುಂಬಾ ಟೆನ್ಷನ್ ಮಾಡ್ಕೋಬೇಡಿ. ನೀವೇನು ಪ್ರಿಪೇರ್ ಆಗಿದ್ರೆ ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಂತರ ಈಗ ವೆಬ್ ಕ್ಯಾಮ್ ಇದರ ವಿಷಯಕ್ಕೆ ಬಂದ್ರೆ, ವೆಬ್ ಕಾಸ್ಟಿಂಗ್ ಇದ್ದೇ ಇರುತ್ತೆ. ನಂತರ ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನ ಅಳವಡಿಸಿರೋದು, ವೆಬ್ ಕ್ಯಾಮ್ ಅಳವಡಿಸಿರೋ ಕಾರಣ ಏನಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಯಾವುದೇ ರೀತಿಯ ಅವ್ಯವಹಾರ ಆಗದೆ ಇರ್ಲಿ ಅಂತ. ನೀವೀಗ ಚೆನ್ನಾಗಿ ಪ್ರಿಪೇರ್ ಆಗಿ ನೀವೇ ನಿಮ್ಮ ಬಳಿ ಇರುವಂತಹ ನಾಲೆಜ್ ಅನ್ನ ಯೂಸ್ ಮಾಡ್ಕೊಂಡು ಎಕ್ಸಾಮ್ ಬರೀತೀರಾ ಅಂತ ಹೇಳಿದಾಗ ಭಯ ಪಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಅವ್ಯವಹಾರ ತಡಿಬೇಕು ಅಂತ ವೆಬ್ ಕ್ಯಾಮ್ ಇರೋದು. ನೀವು ಆ ರೀತಿ ಏನು ಮಿಸ್ಟೇಕ್ ಮಾಡಲ್ಲ ಅಂತ ಹೇಳಿದಾಗ ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ, ಎಕ್ಸಾಮ್ ಚೆನ್ನಾಗಿ ಆಗತ್ತೆ. ಸೊ ರಿಲ್ಯಾಕ್ಸ್ ಆಗಿರಿ, ಚೆನ್ನಾಗಿ ಪ್ರಿಪೇರ್ ಆಗಿ, ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ಗೆ ಹೋಗಿ. ಎಕ್ಸಾಮ್ ಚೆನ್ನಾಗಿ ಆಗತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.